ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಾವು ಕಾಶ್ಮೀರ್ಗೆ ಹೋಗೋದು ಬೇಕಿಲ್ಲ, ಇಲ್ಲೇ ಮಿನಿ ಕಾಶ್ಮೀರ್ ನೋಡ್ದಂಗೆ ಆಯ್ತು. ಶೂ ಒಯ್ದಲ್ವ ಅವರು ನೋಡಿ, ಆಲ್ಮೋಸ್ಟ್ ಇಷ್ಟು ಹೈಟ್, ಕೈಯೆಲ್ಲ ಜುಮ್ಮನ ತಂದು. ಓಹೋ ಸಿಕ್ಕಾಪಟ್ಟೆ ಮಳೆ, ಏನು ಕೇಳಿಸ್ತಿಲ್ಲ. ಫುಲ್ ಆನೆಕಲ್ ಮಳೆ ಬಿದ್ದಿದೆ. ಫುಲ್ ಅಂದರೆ ಫುಲ್ ಎಲ್ಲ ಸ್ನೋ ಎಲ್ಲ ಕಟ್ಕೊಂಡ್ಬಿಟ್ಟಿದೆ. ನಾವು ಕಾಶ್ಮೀರ್ಗೆ ಹೋಗೋದು ಬೇಕಿಲ್ಲ, ಇಲ್ಲೇ ಮಿನಿ ಕಾಶ್ಮೀರ್ ನೋಡ್ದಂಗೆ ಆಯಿತು. लास्ट टाइम कर्नाटक में भी ऐसा हुआ था, उधर भी बहुत था, अभी रोड पे बहुत था ना उधर भी. हमारा बस का सामना है अभी भी. ಇದು ನಮ್ಮ ಆಫೀಸ್ ಆ್ಯಕ್ಚುಲಿ. ಫುಲ್ ಆನೆಕಲ್ಲು, ಫುಲ್ ಸ್ನೋಫಾಲ್ ಆಗಿಬಿಟ್ಟಿದೆ. ಇವಾಗ ಆನೆಕಲ್ಲು ಬೀಳೋದು ನಿಲ್ಲಿಸ್ತು. ಒಂದೇ ಸಲ ಬಂದು ನೋಡಿ ಹೆಂಗೆ ಕಟ್ಕೊಂಡಿದೆ. ಫುಲ್ ಆನೆಕಲ್ಲು ಮಳೆ ಎಲ್ಲ ಕಡೆ ಬಿಟ್ಟಿದೆ. ಲಾಸ್ಟ್ ಟೈಮ್ ಹುಬ್ಳಿ ಧಾರವಾಡ ಕಡೆ ನಾವು ನೋಡಿದ್ವಿ ಈ ಥರ. ಇಲ್ಲಿ ನೋಡಿದ್ವಿ ಹಳಿಯಾಳ, ದಾಂಡೇಲಿ ಆ ಸೈಡು, ಕಲಘಟಗಿಯಲ್ಲಿ ಆಗಿತ್ತು ಆ್ಯಕ್ಚುಲಿ. ಸೇಮ್ ಅದೇ ಥರ ಫುಲ್ ಅಲ್ಲೆಲ್ಲ ಆಗಿದೆ, ಆ ಕಡೆ ಎಲ್ಲ ಆಗಿದೆ. ನಮ್ಮೂರ ಕಡೆ ಮಳೆನೇ ಇಲ್ಲ. ಇಲ್ಲಿ ನೋಡಿ ಎಲ್ಲಿ ಮಳೆ ಬರ್ತಿದೆ ಅಪ್ಪ. ಎವ್ರಿಡೇ ಈಗ ಆಲ್ಮೋಸ್ಟ್ 1 ವಾರ ಆಯಿತು ಕಂಟಿನ್ಯೂಸ್ ಆಗಿ ಮಳೆ ಬರ್ತಿದೆ. ನಮ್ಮೂರ ಕಡೆ ಸ್ವಲ್ಪ ಬಿಳಿ ಅಂದರೆ ಬೀಳ್ತಾನೆ ಇಲ್ಲ. ರೋಡೆಲ್ಲ ಫುಲ್ಲು ಆನೆಕಲ್ ಆಗಿತ್ತಂತೆ, ಎಲ್ಲ ತೇಲ್ಕೊಂಡು ಹೋಗ್ಬಿಟ್ಟಿದೆ. ಬಟ್ ಇಲ್ಲಿ ಏನಕ್ಕೆ ಹೋಗ್ತಿಲ್ಲ, ಫ್ರೀಸ್ ಇರೋದ್ರಿಂದ ಹೋಗ್ತಿಲ್ಲ ಅನಿಸುತ್ತೆ. ಹಂಗೆ ಇದೆ, ಕೈಯೆಲ್ಲ ಫುಲ್ ಫ್ರೀಸ್ ಆಗಿಬಿಟ್ಟಿದೆ. ಫುಲ್ಲು ಮಳೆ ಅಂದರೆ ಮಳೆ, ಫುಲ್ ಆನೆಕಲ್ ಬಿದ್ದು ಕರಗಿ ರೋಡೆಲ್ಲ ಆನೆಕಲ್ ಮಾಡಿ ನೋಡಿ. ಗ್ಲಾಸಿನ ಚೂರು ಹೊಡೆದಿರೋ ಥರ ಇದೆ. ಇದು ಹುಲ್ಲಲ್ಲಿ, ಗ್ರೀನ್ ಹುಲ್ಲಲ್ಲಿ ಕಾಣಿಸ್ತಿದೆ. ಸಿಕ್ಕಾಪಟ್ಟ ಮಳೆ. ಇನ್ನೂ ಜೋರಾಗ್ತಿದೆ ಮಳೆ, ಸಿಕ್ಕಾಪಟ್ಟೆ ಜೋರಿದೆ. ಇದೆಲ್ಲ ಬಿದ್ದಿದೆ ಆನೆಕಲ್. ಇಷ್ಟು ಕವರ್ ಇದ್ರೂ ಇನ್ನೂ ಜೋರಾಗ್ತಿದೆ, ಸಕ್ಕ ಜೋರಾಗ್ತಿದೆ ಮಳೆ. ಆವಾಗಲೇ ಗಾಳಿ ಇತ್ತು, ಇವಾಗ ಬರೀ ಮಳೆ ಇತ್ತು. ಆನೆಕಲ್ಲು ಈ ಮಳೆ ನಮ್ಮೂರ ಕಡೆ ನಂತರ ಆಗಬೇಕಿತ್ತು. ಸಮಯ ಬಂದ್ಬಿಟ್ಟು ಇವಾಗ 6 ಗಂಟೆ. ನಾವು ಮನೆಗೆ ಹೋಗೋ ಟೈಮು. ನನ್ನ 15 ನಿಮಿಷ ಬಿಟ್ಟರೆ ಮಳೆ ಅಂತೂ ಬಿಡ್ತಿಲ್ಲ, ಸಿಕ್ಕಾಪಟ್ಟೆ ಇದೆ ಮಳೆ. ಆನೆಕಲ್ ಬಿಟ್ಟು ಇವಾಗ ನಿಧಾನ ಮುಗಿತು ಅನ್ಸುತ್ತೆ. ಬರೀ ಮಳೆ ಬರ್ತಿದೆ, ಇದು ಬರುತ್ತಿದೆ. ಫುಲ್ಲು ಎಲ್ಲ ಫ್ರೀಸ್ ಆಗಿಬಿಟ್ಟಿದೆ. ಒಂದು ನಿಮಿಷ ಹಿಡ್ಕೊಳಕ್ಕಾಗಲ್ಲ ನನ್ನ ಕೈ. ಹಿಂದೆ ನೋಡ್ಕೊಂಬರೋಣ. ಮಂಗೇಶಲ್ಲಿ ನಡ್ಕೊಂಡು ಹೋಗಿದ್ದೆ ನೋಡಿ ಅವ್ರು ಆನೆಕಲ್ಲಲ್ಲಿ, ಗೊತ್ತಾಯ್ತು. ನೋಡಿ ಆಲ್ಮೋಸ್ಟ್ ನೆಲ ಸಿಕ್ತಿಲ್ಲ ನನಗೆ. ಇಲ್ಲ ಒಂದು ಶೂ ಒಯ್ದಲ್ವ ಅವರಲ್ಲಿ ನೋಡಿ. ಆಲ್ಮೋಸ್ಟ್ ಇಷ್ಟು ಹೈಟ್, ಅಟ್ಲೀಸ್ಟ್ ಒಂದು 2.5 ಇಂಚು 3 ಇಂಚು 3 ಇಂಚ್ ಇದೆ ನೋಡಿ. ಇಲ್ಲಿ ನೆಲ ಇರೋದು ಇಷ್ಟು ಬಿದ್ದಿದೆ.
ಒಳಗಡೆ ಹೋಗ್ಬಿಡ್ತು ವೆಂಕಟ್. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ತಾಯಿ ಬಿಡ್ತಾರೆ ಗೈಸ್. ಕಲ್ಗಟ್ಟಿಗೆಯಲ್ಲಿ ಹಿಂಗೆ ಈಗೊಂದು 3 ತಿಂಗಳ ಕೆಳಗಡೆ ಬಿದ್ದಿತ್ತು. ಸೇಮ್ ಹಂಗೆ ಇಲ್ಲಿ ಇಥೋಪಿಯಾದಲ್ಲಿ ಬಿದ್ದಿದೆ. ಕೈಯಲ್ಲಿ ಇಟ್ಕೊಳಕ್ಕಾಗಲ್ಲ ವೆಂಕಟ್. ನಾನು ಒಂದ್ಸಲ ಮೇಲೆ ಎತ್ತಾಕ್ತೀನಿ. ಬರುತ್ತೆ ಗೈಸ್. ನಾವು ಚಿಕ್ಕ ಹುಡ್ರು ಆಗ್ಬಿಟ್ಟಿದ್ದೀವಿ ಮಳೆಯಲ್ಲಿ. ಮೈ ಮೇಲೆ ಬಿದ್ರೆ ಫುಲ್ಲು ಬಿಡಿಸ್ಕೊಂತೀನಿ. ಸರಿ ಬೀಳುತ್ತೆ ಅದು. ನೋಡೋಣ ಅಲ್ಲಿ ಬೇಜಾನಿದೆ ಗೈಸ್. ನೋಡಿ ಇಲ್ಲೆಲ್ಲ ಕಡೆ ನಾವು ಇದ್ರ ಮೇಲೆ ನಡ್ಕೊಂಡು ಹೋಗ್ತಿರೋದು. ಬಾ, ಈ ಲೆವೆಲಿಗೆ ನಾವು ನೋಡಿಲ್ಲ ಇಷ್ಟೊಂದು. ಓಹೋ ಹೋ ಹೋ ಹೋ, ಇಲ್ಲಿ ನೋಡಿ ಇದನ್ನೇ ಕ್ರಿಯೇಟ್ ಆಗ್ಬಿಟ್ಟಿದೆ. ಇದೆಷ್ಟು ದೂರ ಇದೆ ಒಳಗಡೆ? ಪೂರ್ತಿ ಒಳಗಡೆ ಇದೆ. ಓ, ಇಲ್ಲಿವರೆಗೂ ಇದೆ ಆಲ್ಮೋಸ್ಟ್. ಇಲ್ಲಿ ಇದು ಮೇಲ್ಗಡೆ ಅಂಚು ಇದ್ರ ಮೇಲಿಂದ ಬಿದ್ದಿರೋದಲ್ಲ. ಓಹೋ, ಗಾಡಿ ಹೋಯ್ತಾ? ಇಲ್ಲ, ಇನ್ನೂ ಟೈಮ್ ಇದೆ. 5 ನಿಮಿಷ ಕೈ ಏನೋ ಮಾಡ್ಕೊಂತೀವಿ ಅನ್ಕಟ್ ನಾವು. ಫ್ರೀಸ್ ಆಗ್ಬಿಡ್ತವ ನೋಡಿ. ಇಷ್ಟೆಲ್ಲ ಬಿದ್ದಿದೆ. ಇಲ್ಲೆಲ್ಲ ಇರೋದೆಲ್ಲ ಆನೆಕಲ್ಲೇ. ಕರೆಕ್ಟಾನೇ ಇಲ್ಲ ನೋಡಿ ಗೈಸ್. ಹುಲ್ಲಲ್ಲಿ ಇರೋ ಕರೆಕ್ಟ್ ಇಲ್ವಾ ಏನೋ ಗೊತ್ತಿಲ್ಲ. ಕರೆಕ್ಟಿಲ್ಲ. ಏನು ಒಂದೇ ಸಲ ಬಂದಿದ್ದೆ ಬಂದಿತ್ತು. ಫಸ್ಟ್ ಟೈಮ್ ನೋಡ್ರಿ ನಾವು. ಕಲ್ಲು ಶೇಪ್ ನೋಡಿ ಎಲ್ಲ ಈಗ ನಾವು ಉದ್ದೇಶ. ಗುಳ್ಳಿ 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 ಒಂದೇ ಒಂದು ಇನ್ನ ಅಡಿಸಲಾಗಿದೆ ಹಿಂಗೆ. ಇಲ್ಲ ಸ್ವಲ್ಪ ದೂರ್ಕೊ ಸ್ವಲ್ಪ. ಹಾಂ, ವಾವ್. ಇಲ್ಲೇ ಇಷ್ಟಾಗಿದೆ. ಹಿಂಗೆ ಯಾವ ಕಡೆ ಎಷ್ಟೆಷ್ಟಾಗಿದೆ ಗೊತ್ತಿಲ್ಲ. ಸುತ್ತಮುತ್ತ ನೋಡಿ ಎಷ್ಟು ಬಿದ್ದಿದೆ. ಈ ಕಡೆ ಇಲ್ಲೂ ಎಲ್ಲ ಕಡೆ ಇದೆ. ಬರೀ ಇಲ್ಲಿ ನಾವು ಇದ್ರದಷ್ಟೇ ಅಂತಲ್ಲ, ಫುಲ್ ಎಲ್ಲ ಕಡೆನೂ ಇದೆ. ಬಟ್ ಇದು ಕರೆಕ್ಟ್ ಇಲ್ಲ, ಅದೇ ಹೇಳ್ತಿರೋದು. ಕರೆಕ್ಟ್ ತಾನೇ ಇಲ್ಲ. ಇನ್ನು ಇಷ್ಟೊತ್ತಿಗೆ ಹೋಗ್ಬಿಡ್ಬೇಕು ಅದು. ನೋಡಿ ಎಲ್ಲ ಫುಲ್ಲು ಹಂಗೆ ಇದೆ. ಎಷ್ಟೊಂದು 5 ನಿಮಿಷ ಬಂದಿದ್ದು ಹಿಂಗೆ. 5 ನಿಮಿಷದಲ್ಲೆಲ್ಲ ಅಳ್ಳಾಡ್ಸ್ಬಿಟ್ಟಿದೆ. ಕೈಯೆಲ್ಲ ಫುಲ್ಲು ಫ್ರೀಸ್ ಆಗ್ಬಿಟ್ಟಿದೆ ನಮ್ದು. ಫುಲ್ ಫ್ರೀಸಾ? ಫುಲ್ ಫ್ರೀಸ್. ಎಷ್ಟೊತ್ತು ಹಿಡ್ಕೊ ಅಂಕಲ್? ಎಷ್ಟೊತ್ತು ಹಿಡ್ಕೊ? ಒಂದು 2 ನಿಮಿಷನೂ ಹಿಡ್ಕೊಳಕ್ಕಾಗಲ್ಲ. 2 ನಿಮಿಷನಲ್ಲ, 1 ನಿಮಿಷನೂ ಹಿಡ್ಕೊಳಕ್ಕಾಗಲ್ಲ. ಏನು ಕರೆಕ್ಟಾನೇ ಇಲ್ಲಲ್ಲ ಇದು. ಬಾಬಾ ಸಾಲಿಡ್ ಗ್ಲಾಸಲ್ಲಿ ಹಾಕಿದ್ರೆ ನೈಟು ಚಳಿ ಬಿಡು. ಹಿಂದ್ಗಡೆ ಹೋಗೋಣ. ಹಿಂದ್ಗಡೆ ಬೇಜಾನಿದೆ. ಓಹೋ ಹಾಕೊಂಚೂರು. ಓಹೋ, ಎಲ್ಲಾರು ಯಾರಿಗಾನು ಬಾಡಿ ಪೇನ್ ಏನಾದ್ರು ಇದ್ರೆ ಹಿಂಗೆ ಹಿಡ್ಕೊಂಡ್ರೆ ಸಾಕು. ಗಟ್ಟಿಯಾಗಿದ್ಯಾ? ಓಹೋ, ನೋಡು ನೋಡು. ಕೈಯೆಲ್ಲ ಜುಮ್ಮು ಅನ್ನೋದು ಉಂಟು ಬಿಡು. ಇನ್ನೂ ಕರಗೇ ಇಲ್ವಲ್ಲ. ಏನಕ್ಕೆ ಕರಗಿಲ್ಲ ಇದು? ಐಸ್ ಆಗ್ಬಿಟ್ಟಿದೆ ಫುಲ್ಲು. ಓಹೋ, பனிக்கட்டி மலை அப்படியே இருக்குது. உருகி போய் ஹெஞ்சு ஜோராக கேளு. ಏನದ? நேற்று பனிக்கட்டி விழுந்தது இல்லை, ஆலங்கட்டி மலை. ஆலங்கட்டி விழுந்த மலையெல்லாம் பனிக்கு உறைஞ்சி அப்படியே இன்னும் அப்படியே இருக்கு. நேற்று விழுந்தது. ಈವ್ನಿಂಗ್ ನೈಟೂ ಅಲ್ಲ, ಈವ್ನಿಂಗ್ 6 o'clock ಟೈಮಲ್ಲಿ. ಇದು ತೂಕ ಹಾಕ ಬೇಡ ಸುಮ್ಮನೆ ಹೊರಗೆ ಇಲ್ವಲ್ಲ ಅಂತೇಳಿ. ಏನೋ ಕೆಮಿಕಲೈಸ್ಡ್ ಮಳೆ ಏನಾದರೂ ಆಗ್ಬಿಟ್ಟಿದೆಯಾ ಹಂಗೆ ಗೊತ್ತಿಲ್ಲ. ಯಾಕೆ ಕರಗಿಲ್ಲ. ಯಾಕಂದ್ರೆ ಇಷ್ಟೊತ್ತು ಹೆಂಗಿರುತ್ತೆ, ಆನೆಕಲ್ಲು ಬಿದ್ದರೆ ಹಂಗೆ ಕರ್ಗೋಗ್ಬೇಕು.
ಕರಗಿಲ್ಲ ಅಂದರೆ ಏನೋ ಕೆಮಿಕಲ್ ಓರಿಯೆಂಟೆಡ್ ಮಳೆ ಆಗಿರಬೇಕು ಅನಿಸುತ್ತೆ. ಕೆಮಿಕಲ್ ಎಲ್ಲ ಒಂದಿಲ್ಲಪ್ಪ. ಮತ್ತು ಇದು ಕೋಲ್ಡಾ ಕ್ಲೈಮೇಟಾ? ಹಾಂ ಕ್ಲೈಮೇಟ್ ಸೂರ್ಯ வெளிச்சமே இப்பொழுதுதானே வருது. ಆಲ್ರೆಡಿ ಸನ್ಲೈಟ್ ಇಷ್ಟು ಬಿತ್ತಲ್ಲ ವೆಂಕಟ್. ಸನ್ಲೈಟೇ ಬೇಕಾಗಿಲ್ಲ ಈ ಕ್ಲೈಮೇಟ್ಗೆಲ್ಲ. ಈಗ ಅಲ್ಲಿ ನೋಡಿ ಎಷ್ಟು ಗಟ್ಟಿಗಿದೆ, ಎಷ್ಟಿದೆ. ಇಷ್ಟಕ್ಕೆ ಆಲ್ರೆಡಿ ಕರ್ಕೊಂಡು ಹೋಗ್ಬಿಡ್ಬೇಕಿತ್ತು ಆಲ್ರೆಡಿ. ಬಟ್ ಸ್ಟಿಲ್ ಇದೆ ರಂಗೋಲಿ ಹಿಟ್ಟು ಥರ ಇದೆ ಇದು. ನೋಡು ಫುಲ್ ಗಟ್ಟಿ ಹಾಕಿದೆ. ಅದು ಬಿಸಾಕಿದ್ರೆ ಹೊಡೀತಿಲ್ಲ. ಓಹೋ ವಾಚ್ ಹೋಗುತ್ತೆ ಗಡಿ.